ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಮಧ್ಯಾಹ್ನ ಊಟ ಅಥವಾ ಬೆಳಗಿನ ನಾಷ್ಟ, ರಾತ್ರಿ ಊಟಕ್ಕೆ ಯಾವಾಗಾದರೂ ಮಾಡ್ಕೋಬೋದು ನೋಡಿರಿ. ಈಗ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡೇನೆ, ಅದಕ್ಕೆ ಗೋಧಿ ಹಿಟ್ಟು ಹಾಕೊಂಡೆ ನೋಡಿರಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡು ನಾದ್ಕೋಬೋದು. ಅದಕ್ಕೆ ಒಂದು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೊಂಡೀನಿ. ಆಮ್ಯಾಗ ಒಂದು ಸ್ವಲ್ಪ ಜೀರಿಗೆ, ಆಮ್ಯಾಗ ಒಂದು ಚುಟ್ಗಿ ಅಷ್ಟು ಉಪ್ಪು ಹಾಕ್ಕೊಂಡು ಗೋಧಿ ಹಿಟ್ಟು ನಾದ್ತೀವಲ್ಲ ಸೇಮ್ ಅದೇ ರೀತಿ ನಾದ್ಕೋರಿ. ತೆಳ್ಳುವ ಬೇಡ, ದಪ್ಪ ಮತ್ತು ಗಟ್ಟಿನೂ ಬೇಡ, ಒಂದು ಹದ ಮೆತ್ತಗೆ ಇರ್ಬೇಕು ನೋಡಿರಿ. ಗೋಧಿ ಚಪಾತಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿನೇ ಇರ್ಬೇಕು ನೋಡಿರಿ. ಈಗ ಇದನ್ನು ಇಷ್ಟು ಕಲಿಸ್ಕೊಂಡೆ ನೋಡಿರಿ. ನಾವು ಗೋಧಿ ಚಪಾತಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿನ ಕಲಿಸ್ಕೊಂಡು ಇಟ್ಕೊಂಡೇನಿ. ಈಗ ಇದನ್ನು ನೋಡಿರಿ ಇಷ್ಟು ಮೆತ್ತಗಿರ್ಬೇಕು. ನಾವು ಬಳ್ಳು ಹಿಂಗೆ ಹತ್ತಿಗಿದ್ರೆ ಅದು ಮೂಡ್ಬೇಕು ಬಳ್ಳದ್ರ ಮ್ಯಾಗ. ಈಗ ಇದನ್ನು ಒಂದು 10 ನಿಮಿಷ ನೆನೆಯಾಕೆ ಇಟ್ಬಿಡೋಣ್ರಿ. ಗೋಧಿ ಚಪಾತಿಗೆ ನೆನೆಯಾಕೆ ಇಡ್ತೇವಲ್ಲ ನಾದಿಟ್ಟ ಮ್ಯಾಗ ಹಂಗೆ ನೆನೆಯಾಕೆ ಇಟ್ಬಿಡೋಣ. ಈಗ ಇದನ್ನು ಉಳ್ಳಾಗಡ್ಡೆ ಹೆಚ್ಕೊಂಡೇನಿ ನೋಡಿರಿ. ನಾನು ಪೂರ ಸ್ಲೈಸ್ ತೆಳುವಾಗಿ ಹೆಚ್ಕೊಂಡೇನಿ ರೀ. ಇಷ್ಟು ತೆಳುವಾಗಿರ್ಬೇಕು ರೀ. ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಕರಿಬೇವು ಮತ್ತು ಧನಿಯಾ ಪುಡಿ ಮತ್ತು 1 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಮಕ್ಕಳಿಗೆ ಮ್ಯಾಗಿ ಅಂದ್ರೆ ಅಷ್ಟು ಭಾಳ ಇಷ್ಟ ಅಲ್ರಿ, ಹಾಗಾಗಿ ಮ್ಯಾಗಿ ಮಸಾಲ 2 ಸ್ಪೂನ್ ಬಾಂಬೆ ರವೆ ಹಾಕೊಂಡೇನು ನೋಡ್ರಿ. ನಾವು ಜಿನಗ್ ರವೆ ಅಂತೇವಲ್ಲ, ಉಪ್ಪಿಟ್ಟು ಮಾಡ್ತೇವಲ್ಲ ಅದೇ ರವೆ ನೋಡಿರಿ. ಆಮ್ಯಾಗ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕೋತೀನಿ. ಇದನ್ನಿಷ್ಟು ಹಾಕ್ಕೊಂಡು ಆಮ್ಯಾಗ ಒಂದು ಚಿಟಿಗೆ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಪೂರ ಸೇರಿಸ್ಕೊಂಡ್ಬಿಡೋಣ್ರಿ. ರವೆ, ಕೊತ್ತಂಬರಿ, ಖಾರ ಎಲ್ಲ ಪೂರ್ತಿ ಈ ರೀತಿ ಸೇರ್ಬೇಕು ನೋಡಿರಿ. ಪರಾಟ ಮಾಡೋಕೆ ಗೋಧಿ ಹಿಟ್ಟು ಮತ್ತು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ವಿ ರೀ. ಮತ್ತು ಯಾರೆಲ್ಲ ಹೊಸ್ದಾಗಿ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಇರ್ತೈತಿ, ಅದನ್ನ ಹತ್ರಿ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಫಸ್ಟಿಗೆ. ಈಗ ನೋಡಿರಿ ಚಪಾತಿ ಹಿಟ್ಟು ನಮ್ಗೆ ನೆಂದೈತ್ರಿ. ಇದು ಒಂದು 10ರಿಂದ 15 ನಿಮಿಷ ಅಷ್ಟೇ ಬಿಟ್ಟಿದ್ದೀರಿ ನಾನು. ಈಗ ಇದನ್ನು ಇನ್ನೂ ಸ್ವಲ್ಪ ಮಿದ್ಕೊಂಬಿಡೋಣ್ರಿ ಕೈ ಒಳಗೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಲ್ಲ ಅವರೆಲ್ಲ ಒಂದು ಶೇರ್ ಮಾಡಿರಿ ಮತ್ತು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ ಚಪಾತಿ ಹಿಟ್ಟು ನಾನು ಎಲ್ಲ ಮಿದ್ಕೊಂಡೆ ಇದನ್ನು. ಈಗ ನಾವು ಇದಕ್ಕೆ ಎಷ್ಟು ಉಳ್ಳಿ ಬೇಕಲ್ಲ, ನಮ್ಗೆ ಎಷ್ಟು ಬೇಕು ಸಣ್ಣದು ಅಥವಾ ದೊಡ್ಡದು ಯಾವ ರೀತಿ ನೋಡ್ಕೊಂಡು ನಾವು ಹರ್ಕೋಬೇಕಾಕತಿ. ನಾ ಇದ್ರೊಳಗೆ ಒಂದು 3 ಉಳ್ಳಿ ಹರ್ಕೊಂಡೆ ನೋಡಿರಿ. ಅದ್ರೊಳಗೆ ಒಂದು ಸ್ವಲ್ಪ ಜಾಸ್ತಿ ಆಗೈತಂತೆ ತೆಗೆದಿಟ್ಕೊಂಡೆ ನಾನು. ನೋಡಿರಿ ಕರೆಕ್ಟ್ ಸೈಜ್ ಅಂದ್ರೆ 3 ಉಳ್ಳಿ ನಮಗೆ ಕರೆಕ್ಟ್ ಆಯ್ತು ಇಷ್ಟು ಹಿಟ್ಟೊಳಗೆ. ಈಗ ಇದನ್ನು ಹಿಂಗೆ ರೆಡಿ ಉಂಡೆ ಮಾಡಿ ಚಪಾತಿಗೆ ಮಾಡಿಟ್ಕೋತೇವಲ್ಲ ಸೇಮ್ ಅದೇ ರೀತಿನ ಈ ರೀತಿ ಮಾಡಿಟ್ಕೊಂಡ್ಬಿಡ್ತೇನೆ ನಾನು. ಈಗ ಇದನ್ನು ಚಪಾತಿ ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿನ ತೆಳುವಾಗಿ ಲಟ್ಟಿಸ್ಕೋಬೇಕ್ರಿ. ನಾನು ಗೋಧಿ ಹಿಟ್ಟು ತೊಗೊಂಡೇನು ನೋಡಿರಿ ಚಪಾತಿ ಲಟ್ಸಾಕಂತ ಹೇಳಿ. ಮ್ಯಾಗ ಒಂದು ಸ್ವಲ್ಪ ಉದುರಿಸಿ ಆ ಕಡೆ ಈ ಕಡೆ ಹಚ್ಕೊತನ ಲಟ್ಟಿಸ್ಕೊಂಡ್ಬಿಡೋಣ್ರಿ. ಒಂದು ತೆಳುವಾಗಿ ಲಟ್ಟಿಸ್ಕೊಂಡ್ರಿ. ಭಾಳ ದಪ್ಪನೂ ಮಾಡಬೇಡ್ರಿ ಮತ್ತು ತೆಳುವೂ ಮಾಡಬೇಡ್ರಿ. ತೆಳು ಮಾಡಿದ್ರೆ ಏನಾಕೈತಿ ರೀ, ನಾವು ಹರಿದು ಬಿಡ್ತೈತ್ರಿ ಅದು ಚಪಾತಿ. ನಾವು ಹಿಂಗೆ ಮಡ್ಚೋಬೇಕಾರೆ ಅದು ದಪ್ಪ ಮಾಡಿದ್ರೆ ಏನಾಕೈತಿ ರೀ, ಬೇಯೋದಿಲ್ಲ ಚೆಂದಾಗಿ, ಹಸಿ ಬಿಸಿ ಆಕೈತಿ. ಹಾಗಾಗಿ ನಾವು ಚಪಾತಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಮಾಡ್ಕೊಂಬಿಡ್ರಿ. ಮತ್ತು ಯಾರೆಲ್ಲ ನಾನು ಹೊಸದಾಗಿ ಚಾನಲ್ ನೋಡತ್ತಿರಲ್ಲ ಹೋಗಿ ವಿಸಿಟ್ ಮಾಡಿರಿ. ಯಾವ್ಯಾವ ವಿಡಿಯೋ ಅದಾವ ಅಂತ ನೋಡ್ಕೊರಿ. ಮತ್ತು ಬ್ರೇಕ್ಫಾಸ್ಟ್ ನೀವು ಊಟದ್ದು ಅಡುಗೆವು ಯಾವುದೇ ನಿಮ್ಗೆ ಬೇಕಂದ್ರೂ ಹೋಗಿ ಚಾನಲ್ ನೋಡ್ಕೊರಿ. ಅದ್ರಾಗ ಭಾಳ ವಿಡಿಯೋ ಬಿಟ್ಟೇನಿ. ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಉಳ್ಳಾಗಡ್ಡಿದು ಮಸಾಲೆ ಮಾಡಿಟ್ಟಿದ್ವಲ್ರಿ ನಾವು, ಅದನ್ನು ಈ ಚಪಾತಿ ಲಟ್ಸೇವಲ್ಲ ಅದ್ರ ಮ್ಯಾಗ ಪೂರ ಹರಡೋಣ್ರಿ. ಇದನ್ನು ಪೂರ್ತಿ ತುಂಬಗೆ ಹಾಕ್ಬೇಕು ನೋಡ್ರಿ. ಅರ್ಧಂಬರ್ಧ ಮಾಡಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಟೇಸ್ಟ್ ಬರೋದಿಲ್ಲ ಅದು. ಹರ್ವಾತಿನಲ್ಲ ಸೇಮ್ ಇದೇ ರೀತಿನ ಮಾಡ್ಕೋಬೇಕ್ರಿ. ನೋಡಿರಿ ಎಲ್ಲ ಕಡೆ ತುಂಬಿಸ್ತೇನಲ್ರಿ ನಾನು, ಈ ರೀತಿ ಮಾಡ್ಬೇಕ್ರಿ. ತೆಳುವಾಗ ಲಟ್ಟಿಸ್ಬೇಕು ನೋಡಿರಿ. ಉಳ್ಳಾಗಡ್ಡಿ ದಪ್ಪಗೆ ಲಟ್ಸಿದ್ರೆ ಚಲೋ ಆಗೋದಿಲ್ಲ ಇವು. ನೋಡಿರಿ ನಾ ಮಡ್ಚಾತೇನಲ್ಲ ಇದೇ ರೀತಿನ ಮಡ್ಚ್ಕೋಬೇಕ್ರಿ. ಒಂದು ಸೈಡ್ ಒಂದು ಸ್ವಲ್ಪ ಹತ್ತಿಗೆ ಲಟ್ಟಿಸಿ ಆಮ್ಯಾಗ ಇದನ್ನು ಹಿಂಗೆ ಹೊಳ್ಳಿಸಿ ಹಾಕೋ ಅಂತನ ಈ ಥರ ಲಟ್ಟಿಸ್ಕೋಬೇಕ್ರಿ. ಬ್ರೇಕ್ಫಾಸ್ಟಿಗಂತೂ ಭಾಳ ಚಲೋ ನೋಡಿರಿ. ಮಕ್ಕಳಿಗೆ 8 ಗಂಟೆ ಅಂದ್ರೆ ಸ್ಕೂಲ್ಗೆ ಹೋಗಿರ್ತಾರಲ್ಲ ಅವ್ರಿಗೆ ಇದನ್ನು ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ಬಿಟ್ರೆ ಯಾವ ಚಟ್ನಿ ಪಲ್ಯ ಮೊಸರು ಏನು ಬೇಡ ನೋಡಿರಿ. ಇದಷ್ಟೇ ಮಾಡಿಕೊಟ್ಬಿಟ್ರೆ ಮಸ್ತಾಗಿ ರುಚಿಯಾಗಿ ತಿಂತಾರವ್ರು ಮತ್ತು ಆರೋಗ್ಯಕರನೂ ಆಗಿರ್ತೈತ್ರಿ. ಇದು ಯಾವುದರಿಂದ ಮಾಡ್ಯಾವಂತೆ ಮಕ್ಳಿಗೂ ಗೊತ್ತಾಗೋದಿಲ್ಲ. ಸಿಂಪಲ್ಲಾಗಿ ಮಾಡ್ಬೋದು ರೀ. ರಾತ್ರಿ ಗೋಧಿ ಹಿಟ್ಟು ಏನರ ಉಳಿದಿದ್ರೆ ಈ ರೀತಿ ಉಳ್ಳಾಗಡ್ಡಿ ಹೆಚ್ಚಿ ಈ ರೀತಿ ಮಾಡಿಕೊಟ್ಬಿಟ್ರೆ ನಿಮಗೆ ಮುಂಜಾನೆ ಹಗರೂ ಇರ್ತೈತಿ ಕೆಲಸ. ನೋಡಿರಿ ರಾತ್ರಿ ಊಟಕ್ಕಾದ್ರೂ ನೀವು ಫಟಾಫಟ್ ಅಂತ ಮಾಡ್ಕೊಬಿಡ್ಬಾರ್ದು. ಬರೀ ಚಪಾತಿ ತಿಂದು ಬೇಜಾರಾದ್ರೆ ಈ ರೀತಿ ಪರಾಟ ಮಾಡ್ಕೊಂಡು ತಿನ್ನಿರಿ. ಈಗ ಇದನ್ನು ಸೆಂಟ್ರೊಳಗೆ ನಡುವೆ ಕಟ್ ಮಾಡ್ಕೊಂಡೆ ನೋಡಿರಿ. ಒಂದು ಸ್ವಲ್ಪನೂ ಹಾಳಾಗಬಾರ್ದ್ರಿ. ಇದು ನೀಟಾಗಿ ಕಟ್ ಮಾಡ್ಕೋಬೇಕ್ರಿ. ಒಂದು ಚೂಪನ್ ಚಾಕು ತೊಗೊಂಡು ಅಥವಾ ನಿಮ್ಮ ಕಡೆ ಕಟರ್ ಇದ್ರೆ ಅದನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಈಗ ಇದನ್ನು ಕಟ್ ಮಾಡ್ಕೊಂಡೇನಿಲ್ಲ, ಇದನ್ನು ಈ ರೀತಿ ಮ್ಯಾಲೆ ಮಾಡ್ಕೊಂಡು ಇದನ್ನು ಸುತ್ಕೊಂತ ಬರ್ತೇನೆ ನೋಡಿರಿ ನಾನೀಗ. ಅಂದರೆ ಈ ರೀತಿ ಸುತ್ತೋದ್ರಿಂದ ನಮಗೆ ಉಳ್ಳಾಗಡ್ಡಿ ಹಾಕಿವಲ್ರಿ ಇದ್ರೊಳಗೆ ಅದು ಹೊರಗೆ ಬರೋದಿಲ್ಲ. ನೀಟಾಗಿ ಅದು ರೌಂಡ್ ಆಗ್ತೈತ್ರಿ ಮತ್ತು ಚಲೋ ತಂಗ ಬೆಂದು ಬರ್ತೈತ್ರಿ. ನೋಡಿರಿ ಎಷ್ಟು ಚಲೋ ಈ ರೀತಿ ಸುತ್ಕೋಬೇಕ್ರಿ. ನಮಗೆ ಎಲ್ಲ ಪೂರ ಆ ಕಡೆ ಈ ಕಡೆ ಕೆಳಗೆಲ್ಲ ಪ್ಯಾಕ್ ಆಗಿರ್ತೈತಲ್ಲ, ಹಾಗಾಗಿ ನಾವು ಉಳ್ಳಾಗಡ್ಡಿ ಇದನ್ನು ಎಷ್ಟು ಹಾಕಿದ್ರೂ ಇದು ಹೊರಗೆ ಬರೋದಿಲ್ಲ ರೀ ನಮಗೆ.
ನೋಡಿರಿ ಈ ರೀತಿ ನಾನು ಸುತ್ತೇನಲ್ಲ ಸೇಮ್ ಇದೇ ರೀತಿನ ಸುತ್ಕೊಂಡು ಇದನ್ನು ಸ್ವಲ್ಪ ಮ್ಯಾಗ ಲತ್ತಿಗುಣಿಲೆ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ ತೆಳುವಾಗಿ ಭಾಳ ದಪ್ಪಗೆ ಅಲ್ರಿ ತೆಳು ಒಂದು ಸ್ವಲ್ಪ ಹೌದು ಅಲ್ಲ ಅನ್ನೋಷ್ಟು ಲಟ್ಟಿಸ್ಕೋಬೇಕ್ರಿ. ಈಗ ಇದನ್ನು ಈ ರೀತಿ ಸುತ್ಕೊಂಡ್ಬಿಡ್ತೇನೆ ನೋಡಿರಿ. ಒಂದು ಚಪಾತಿ ಒಳಗೆ ನಿಮ್ಗೆ 2 ಪರೋಟ ಆಗ್ತಾವೆ ನೋಡ್ರಿ ಇವು. ಆಫೀಸ್ ಬಾಕ್ಸಿಗೂ ಏನೋ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ಹೊಸ ಟೈಪ್ನೂ ಇರ್ತೈತಿ ರೀ. ಭಾರಿ ಮಸ್ತ್ ಇರ್ತೈತಿ. ಟೇಸ್ಟ್ ಅಂತೂ ಭಾಳ ರುಚಿ ನೋಡಿರಿ. ಆಲೂಗಡ್ಡೆ ಪರಾಟ ತಿಂದು ಬೇಜಾರಾದ್ರೆ ಈ ರೀತಿ ಉಳ್ಳಾಗಡ್ಡಿಲೇ ಪರೋಟ ತಿನ್ನಿರಿ ನೀವು. ಈಗ ಇದನ್ನು ಒಂದು ಸ್ವಲ್ಪ ಮ್ಯಾಲೆ ಹಿಟ್ಟು ಹಾಕ್ಕೊಂಡು ಲತ್ತಿಗುಣಿಲೆ ಹೌದು ಅಲ್ಲ ಅನ್ನೋಂಗೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡ್ತೇನೆ ನೋಡಿರಿ. ಉತ್ತರ ಕರ್ನಾಟಕದ ಯಾವ್ದು ಅಡುಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ಮತ್ತು ಯಾರೆಲ್ಲ ಯಾವುದ್ಯಾವ್ದು ಕಡೆಯಿಂದ ನೋಡಾತ್ರಿ ಒಂದು ಕಮೆಂಟ್ ಮಾಡಿರಿ. ಅಂದ್ರೆ TV, ಟ್ಯಾಬ್, ಕಂಪ್ಯೂಟ್ರ್, ಮೊಬೈಲ್ ಈ ರೀತಿ ಎಲ್ಲ ಬರ್ತಿರ್ತಾವೆ ನಮ್ಮ ವಿಡಿಯೋ. ನೀವು ಯಾವ ಕಡೆಯಿಂದ ನೋಡಾತ್ರಿ ಮತ್ತು ಯಾವ ಊರಿ ಒಳಗಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಈ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡೇನೆ ನಾನು. ಹೌದು ಅಲ್ಲೋನು ಅಷ್ಟಷ್ಟು ಲಟ್ಟಿಸ್ಕೊಂಡೇನಿ. ಜಾಸ್ತಿ ಪ್ರೆಸ್ಸಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬಾರ್ದ್ರಿ, ಅದೆಲ್ಲ ಮತ್ತು ಹರಿದು ಬಿಡ್ತೈತಿ ಪರೋಟ ನಮಗೆ. ಈ ರೀತಿ ತಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಎಷ್ಟು ಮಸ್ತಾಗ್ಯಾವಲ್ರಿ. ಈಗ ಅದಕ್ಕೆ ಒಂದು ಪ್ಯಾನ್ ಅಥವಾ ತೆಮಿ ನಿಮ್ಮ ಕಡೆ ಏನಿರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡು ಕಾದ್ಮ್ಯಾಗ ಈ ಪರಾಟನ ಅದ್ರಾಗ ಹಾಕ್ತೀನಿ ನೋಡಿರಿ. ನಿಮ್ದು ಏನರ ಹಂಚು ದೊಡ್ಡದಿದ್ರೆ ಒಂದ್ರೊಳಗೆ 2, 3 ಹಾಕ್ಕೊಂಡು ಬೇಯಿಸ್ಕೋಬೋದ್ರಿ. ನಾನು ಕಡಾಯಿ ಇದನ್ನ ಇಟ್ಕೊಂಡಿದ್ದಕ್ಕೆ ಪ್ಯಾನ್ ಇಟ್ಕೊಂಡಿದ್ದಕ್ಕೆ ಒಂದೊಂದ ಬೇಯಿಸ್ಕೋತೇನೆ ನೋಡಿರಿ. ಈ ರೀತಿ ಎಣ್ಣೆ ಹಾಕಿ ಬೇಯಿಸ್ಕೊಳೋದ್ರಿಂದ ನಮಗೆ ಟೇಸ್ಟ್ ಚಲೋ ಬರ್ತೈತಿ ರೀ ಮತ್ತು ಲಘುನ ಬೇಯ್ತೈತಿ. ಆ ಕಡೆ ಈ ಕಡೆ ಈರುಳ್ಳಿ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕುರುಮ್ ಅಂತಾವೆ ನೋಡಿರಿ ಈರುಳ್ಳಿಗಳು. ನೋಡಿರಿ 2 ಕಡೆನೂ ಸಣ್ಣ ಉರಿ ಇಡಿರಿ ಮತ್ತು ಜೋರು ಇಟ್ಟರೆ ನಮಗೆ ಹೊತ್ತು ಬಿಡ್ತಾವೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತ ಪ್ರೆಸ್ ಮಾಡ್ಕೊತ ಬೇಯಿಸ್ಕೋಬೇಕ್ರಿ. ಒಂದು 5 ನಿಮಿಷ ಬೇಕು ನೋಡಿರಿ ಇದು ಬೇಯಕ್ಕೆ. ನೀವು ಒಮ್ಮಕ್ಲೆ 2, 3 ಹಾಕಿಬಿಟ್ರೆ ಒಂದು ಸತ್ಯಕ್ಕೆ 5 ನಿಮಿಷದೊಳಗೆ ಒಂದು 2, 3 ಪರೋಟ ಮಾಡ್ಕೊಂಬಿಡ್ಬೋದು ರೀ. ಈಗ ನೋಡಿರಿ ನಮಗೆ ಪರೋಟ ರೆಡಿ ಆಯ್ತು. ಇದೇ ರೀತಿನೇ ಎಲ್ಲ ಪರೋಟನೂ ರೆಡಿ ಮಾಡ್ಕೊಂಬಂದೆ ನಾನು. ವಾವ್, ನೋಡ್ತಾನೆ ಬಾಯಿ ಒಳಗೆ ನೀರು ಬರತೈತೆ ನೋಡಿರಿ. ಯಾವಾಗ ತಿಂತೇವೆ ಯಾವಾಗ ಬಿಟ್ಟೇವೆ ಅನ್ನಿಸ್ತೈತಿ, ಅಷ್ಟು ರುಚಿಯಾಗೈತಿ. ಅಷ್ಟು ಚಲೋನೂ ಐತೆ ನೋಡಿರಿ ಇದು ಪರೋಟ. ಅಷ್ಟು ಚಲೋ ಕಾಣಿಸ್ತೈತಿ. ಟೇಸ್ಟ್ ಅಂತೂ ಹೇಳಿ ಮಾಡಿಸಿದ್ರೆ ಐತ್ರಿ. ಟಿಫಿನ್ ಬಾಕ್ಸಿಗೆ ಅಥವಾ ಆಫೀಸ್ ಬಾಕ್ಸಿಗೆ ಸಿಂಪಲ್ ಆಗೈತಿ ಮತ್ತು ಟೇಸ್ಟ್ ಚಲೋನೂ ಐತ್ರಿ. ನೋಡಿರಿ ಪದ್ರಾಗಿ ಎಷ್ಟು ಚಲೋ ಬಿಚ್ಚತೈತ್ರಿ. ಒಂದು ಸ್ವಲ್ಪ ಹರಿದ್ರೆ ಮತ್ತು ಸಾಫ್ಟ್ ಕ್ರಿಸ್ಪಿನೂ ಹಂಗೆ ಇರ್ತೈತೆ ರೀ. ನೀವೇ ಒಂದು ಸತಿ ಮಾಡ್ಕೊತಿಂದ್ರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಭಾಳ ಚಲೋ ಆಗಿತ್ತು ನೋಡಿರಿ ಅಂಥೇಳಿ. ಇದೇ ಥರ ಮನೆಯೊಳಗೆ ಆರೋಗ್ಯವಾಗಿರಿ, ಆರೋಗ್ಯಕರ ಅಡುಗೆ ಮಾಡ್ಕೊತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.